ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಇವತ್ತು ನಾವು ಪಾರ್ಟ್ 4 ಕೊನೆಯ ಭಾಗ ಆಫ್ ಕಟ್ಟಬೊಮ್ಮು. ಟುಡೇ ವಿ ಆರ್ ಡೂಯಿಂಗ್ ದ ಲಾಸ್ಟ್ ಪಾರ್ಟ್ ಆನ್ 4th part of Kattabommu from 6th standard Tili Kannada textbook. Before starting with the lesson, I request you all to watch the first 3 parts. The link is mentioned here, and also do watch the playlist, 6th standard Tili Kannada playlist to get the videos. We'll start with the lesson. Before starting with the lesson, I request you all to take out your textbook, pencil, eraser, sit in a quiet place. We'll start with the lesson. So part 3 nalli enaitu? Part 3 nalli we all know that Kattabommu was lost in the war, and he ran to Rajagopala Nayaka, and Ettappa is the person Deshadrohi. He gave information to Britishers about the about Kattabommu staying in a Rajagopala Nayaka. And Britishers, they came there, but the Kattabommu, he was escaped to Pudukote Aranya. Okay? ಆಮೇಲೆ ಏನಾಯಿತು ಆಫ್ಟರ್ ದಟ್? ಸೊ ಬ್ರಿಟಿಷರ್ಸ್ ದೇ ಆರ್ ಸರ್ಚಿಂಗ್ ಫಾರ್ ಅ ಕಟ್ಟಬೊಮ್ಮು. ಒಂದು ದಿನ ಒನ್ ಡೇ ಪುದುಕೋಟೆಯ ಪಾಳೆಯಗಾರ ತೊಂಡೇಮಾನನ ಗೆಳೆಯ ಮುತ್ತುವೈರವ ಎನ್ನುವವನು ಬೊಮ್ಮುವನ್ನು ಬೇಟೆ ಮಾಡಿದ. ಸೊ ಒನ್ ಡೇ ಪುದುಕೋಟೆ ಪಾಳೆಗಾರ, ದ ಲೀಡರ್ ಆಫ್ ಅ ಪುದುಕೋಟೆ, ಹಿಸ್ ನೇಮ್ ಇಸ್ ಅ ತೊಂಡೇಮಾನ. ಅವನ ಗೆಳೆಯ, ಹಿಸ್ ಫ್ರೆಂಡ್, ತೊಂಡೇಮಾನನ ಫ್ರೆಂಡ್ ಮುತ್ತುವೈರವ, ಅಂಡರ್ಲೈನ್ ದ ವರ್ಡ್ಸ್, ಅಂಡರ್ಲೈನ್ ದ ನೇಮ್ಸ್ ಅಂಡ್ ರಿಮೆಂಬರ್, ಬೊಮ್ಮನನ್ನು ಭೇಟಿ ಮಾಡಿದ. ಹಿ ಮೆಟ್ ಬೊಮ್ಮು. ಬೊಮ್ಮು ತನ್ನ ಮನೆಗೆ ಬರಬೇಕೆಂದು, ತನ್ನಲ್ಲಿ ಸುಖವಾಗಿ ತಂಗಿರಬಹುದೆಂದು ಹೇಳಿದ. ಹಿ ಟೋಲ್ಡ್ ಬೊಮ್ಮು ದಟ್ ಯು ಹ್ಯಾವ್ ಟು ಕಮ್ ಮೈ ಹೋಮ್ ಆ್ಯಂಡ್ ಯು ಕ್ಯಾನ್ ಬಿ ಅಟ್ ಮೈ ಹೋಮ್ ಸೇಫ್ಲಿ ಆ್ಯಂಡ್ ಹ್ಯಾಪಿಲಿ ಅಂತ ಹಿ ಟೆಲ್ ಟು ಬೊಮ್ಮು. ಪಾಪ ಬೊಮ್ಮು ನಂಬಿಬಿಟ್ಟ. ಬೊಮ್ಮು ಹಿ ಬಿಲೀವ್ಡ್ ಹಿಮ್. So it means there is some lock that Britishers they have cached here. ತಮ್ಮನ್ನು ತಡೆದರು ಬೊಮ್ಮು ಮುತ್ತುವೈರವನ ಮನೆಗೆ ಹೋದ. Even his younger brother Kumaraswamy, he stopped Kattabommu to not to go, but still Kattabommu, he went to ಮುತ್ತುವೈರವನ home. ಮುತ್ತುವೈರವ ಬೊಮ್ಮನಿಗೆ 7 ದಿನಗಳು ವೈಭವೋಪೇತ ಆತಿಥ್ಯ ನೀಡಿದ. ಮುತ್ತುವೈರವ, ಬೊಮ್ಮು was staying in ಮುತ್ತುವೈರವ house for 7 days. ಮುತ್ತುವೈರವ, he treated him like a wonderfully, grand ಆಗಿ, ವೈಭವೋಪೇತ ಅಂದರೆ ಗ್ರ್ಯಾಂಡ್ ಆಗಿ he treat him. ಓಕೆ, ಗೆಸ್ಟ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ. he treated him very well. 7ನೆಯ ದಿನ, 7th day, ಅವನ ಆತಿಥ್ಯದ ಕೊನೆಯ ದಿನ, ಇಟ್ಸ್ ಅ ಲಾಸ್ಟ್ ಡೇ. ಪುಷ್ಕಳವಾದ ಭೋಜನ, ಪುಷ್ಕಳ ಅಂದರೆ ದ ಫುಲ್ ಮೀಲ್ಸ್. ವಿಶ್ರಾಂತಿಗಾಗಿ ಹಂಸತೂಲಿಕಾತ್ಪಲ ಅಂದರೆ ಹಂಸಕೂಲಿತಾತ್ಪನ ಅಂದರೆ ವಿಶ್ರಾಂತಿಗಾಗಿ, ಟು ರೆಸ್ಟ್, ಹಿ ಹ್ಯಾಡ್ ಅ ಸ್ವಿಂಗ್ ಇನ್ ಅ ಶೇಪ್ ಆಫ್ ಅ ಹಂಸ ಇನ್ ದ ಸ್ವಾನ್. ಎಲ್ಲವೂ ಸಾಂಗವಾಗಿ ಜರುಗಿತು. ಎವ್ರಿಥಿಂಗ್ ವಾಸ್ ನೈಸ್. ಬೊಮ್ಮುವು ಉಲ್ಲಾಸದಿಂದ ಮಲಗಿದ. ಬೊಮ್ಮು ಆಲ್ಸೋ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಆ್ಯಂಡ್ ಹಿಯರ್ ಏನಂತಾರೆ, ದೇರ್ ಈಸ್ ಅ ವರ್ಡ್ ಐ ಮಿಸ್ಡ್, ಎಲ್ಲಿ ಮಿಸ್ ಮಾಡಿದೆ? ಹಂಸತೂಲಿಕಾತ್ಪರ ಇಟ್ಸ್ ಆಲ್ಸೋ ಮೀನ್ಸ್ ದಟ್ ಮೆತ್ತನೆಯ ಹಾಸಿಗೆ, ಅ ಸಾಫ್ಟ್ ಮ್ಯಾಟ್ರೆಸ್ ಆಲ್ಸೋ. ಓಕೆ, ಹಿ ಹ್ಯಾಡ್ ಅ ವೆರಿ ವಂಡರ್ಫುಲ್ ಆಗಿ ಊಟ ಮಾಡ್ತಾನೆ ಆ್ಯಂಡ್ ಹಿ ಟುಕ್ ಅ ಗುಡ್ ರೆಸ್ಟ್. ಮುತ್ತುವೈರವ, ಓಕೆ, ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು. ವೆನ್ ಬೊಮ್ಮು ಓಪನ್ಡ್ ಹಿಸ್ ಐಸ್, ಹಿ ಸಾ ಅ ವೆರಿ ಬ್ಯಾಡ್ ಥಿಂಗ್. ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು. ಹಿ ವಾಸ್ ಸರೌಂಡೆಡ್ ಬೈ ಅ ಎನಿಮಿ ವಿತ್ ಸ್ವಾರ್ಡ್. ಜೊತೆಯಲ್ಲಿ ತೊಂಡಮಾನ, ಆಲ್ಸೋ ವಿತ್ ದೆಮ್ ದೇರ್ ಇಸ್ ಅ ತೊಂಡಮಾನ. ಮುತ್ತುವೈರವ, ಬೋತ್ ಆರ್ ದೇರ್. ತೊಂಡಮಾನ, ಮುತ್ತುವೈರವ, ಬೋತ್ ಆರ್ ದೇರ್. ಮಾನವ ಜನಾಂಗದ ಕಳಂಕ ಇವರು. ಬೋತ್ ಆರ್ ಅ ಥ್ರೆಟ್ ಟು ದ ಹ್ಯೂಮನ್ ರೇಸ್. ಯಾರು? ತೊಂಡಮಾನ ಅಂಡ್ ಮುತ್ತುವೈರವ. ಮಿತ್ರ ದ್ರೋಹಿಗಳಿವರು. ದೀಸ್ ಪೀಪಲ್ ಆರ್ ದ ಒನ್ ಹೂ ಚೀಟೆಡ್ ದೇರ್ ಫ್ರೆಂಡ್ಶಿಪ್, ದೇರ್ ಫ್ರೆಂಡ್. ನಾಚಿಕೆ ಇಲ್ಲದ ಅವರಿಬ್ಬರು ಅಲ್ಲೇ ನಿಂತಿದ್ದರು. ವಿತೌಟ್ ಎನಿ ಶೈ, ದೇ ಆರ್ ಸ್ಟ್ಯಾಂಡಿಂಗ್ ದೇರ್ ಇಟ್ ಸೆಲ್ಫ್. ಬೊಮ್ಮು ಶಾಂತವಾಗಿ ಮಂಚದಿಂದ ಕೆಳಗಿದ. ಬಟ್ ಬೊಮ್ಮು ವಿತ್ ಸೋ ಮಚ್ ಆಫ್ ಅ ಪೀಸ್, ಹಿ ಡಿಂಟ್ ಟಾಕ್ ಎನಿಥಿಂಗ್, ಹಿ ಡಿಂಟ್ ಶೌಟ್, ಹಿ ಜಸ್ಟ್ ಏನಂತಾರೆ, ಮಂಚದಿಂದ ಹಿ ಕೇಮ್ ಡೌನ್. ಮಂಚ ಅಂದರೆ ಕಾಟ್, ಹಿ ಜಸ್ಟ್ ಕೇಮ್ ಡೌನ್. ಕೆಂಪು ಮೂತಿಯವರು ತನ್ನನ್ನು ಸ್ಪರ್ಶಿಸದಂತೆ ತಾನೇ ಕೈಗೆ ಸಂಕೋಲೆ ತೊಡಸಿಕೊಂಡ. ಕೆಂಪು ಮೂತಿಯವರು ಅಂದರೆ ದ ರೆಡ್ ಫೇಸ್ಡ್ ಪೀಪಲ್, ದಿಸ್ ಬ್ರಿಟಿಷರ್ಸ್, ದೇ ಆರ್ ಆ್ಯಕ್ಚುಲಿ ಟೆಲಿಂಗ್. ಸೊ he took the chain, ಸಂಕೋಲೆ, and he chained himself. He didn't wanted the Britishers to touch him. ಆಚೆ ಹೊರಡುವ ಮುಂಚೆ, ಬಿಫೋರ್ ಗೋಯಿಂಗ್ ಔಟ್ಸೈಡ್, ಆಚೆ ಅಂದರೆ ಔಟ್ಸೈಡ್, ಮುಂಚೆ ಇಸ್ ಅ ಬಿಫೋರ್.
ತೊಂಡಮಾನ ಮುತ್ತು ವೈರವರ ಕಡೆ ನೋಡಿ. ಹಿ ಲುಕ್ಡ್ ಎಟ್ ದ ತೊಂಡಮಾನ ಮುತ್ತು ವೈರವ. ಹಿ ಟೋಲ್ಡ್ ನೋಡಿ. ನಂತರ ಆಂಗ್ಲರನ್ನು ಉದ್ದೇಶಿಸಿ ಹಿ ಲುಕ್ಡ್ ಎಟ್ ದೆಮ್. ದೆನ್ ಹಿ ಟೋಲ್ಡ್ ಟು ದ ಇಂಗ್ಲಿಷ್, ದ ಬ್ರಿಟಿಷರ್ಸ್. ಕೆಂಪು ಮೂತಿಯವರೇ, ದ ರೆಡ್ ಫೇಸ್ಡ್ ಪೀಪಲ್, ಎಂದಿನವರೆಗೂ ಈ ನಾಡಿನಲ್ಲಿ ತೊಂಡಮಾನ ಮತ್ತು ವೈರವ ಎಪ್ಪಟ್ಟನಂತಹವರು ಇರುತ್ತಾರೋ ಅಲ್ಲಿಯವರೆಗೂ ನಿಮ್ಮ ಆಡಳಿತಕ್ಕೆ ಚ್ಯುತಿ ಬರದು. ಸೊ ಟಿಲ್ ವೇರ್ ಯು ಹ್ಯಾವ್ ಅ ಪೀಪಲ್ ಲೈಕ್ ಅ ತೊಂಡಮಾನ, ಮುತ್ತು ವೈರವ ಅಂಡ್ ಎಟ್ಟಪ್ಪ, ಟಿಲ್ ದೆನ್ ಯು ಡೋಂಟ್ ವರಿ ಅಬೌಟ್ ಯುವರ್ ಏನಂತಾರೆ ಅಧಿಕಾರ, ದ ಪವರ್ ಇನ್ ಇಂಡಿಯಾ. ಯು ಕ್ಯಾನ್ ರೂಲ್ ಇಂಡಿಯಾ until you have a people like these, because he is mentioning his own people are a threat for the independence. Because of them, today Kattabommu was caught by Britishers. Okay, ಇದು ನಮ್ಮ ನಾಡಿನ ದುರದೃಷ್ಟ. ದಿಸ್ ಇಸ್ ದ ಬ್ಯಾಡ್ ಫೇಟ್ ಆಫ್ ಅವರ್ ಲ್ಯಾಂಡ್ ಅಂತ ಕಟ್ಟಬೊಮ್ಮು will tell. ಸೈನಿಕರೊಂದಿಗೆ ಹೋರಾಟ. ಮುಂದೆ ನಡೆದದ್ದೆಲ್ಲ ಏಕಮುಖವಾದ ನ್ಯಾಯ ತೀರ್ಮಾನ. ಸೊ ವಾಟ್ ಎವರ್ ಹ್ಯಾಪನ್ ನೆಕ್ಸ್ಟ್, it was all like a one-sided decision. So one-sided justice. No one asked what about the Kattabommu, what happened to you, because Britishers were ruling and they wanted to kill Kattabommu by any way. ಅದರಲ್ಲಿದ್ದದ್ದು ನ್ಯಾಯವಲ್ಲ. there was nothing justice in that. ನ್ಯಾಯ ಅಂದರೆ justice. ಪರಮ ಅನ್ಯಾಯ ಒಂದೇ. it was all injustice. ಅನ್ಯಾಯ as injustice. ಪರಂಗಿಗಳ ನ್ಯಾಯಾಲಯದಲ್ಲಿ in their ಕೋರ್ಟ್, ನ್ಯಾಯಾಲಯ ಇಸ್ ಅ ಕೋರ್ಟ್, ವ್ಯೂಸ್ ಕೋರ್ಟ್, ದ ಬ್ರಿಟಿಷರ್ಸ್ ಕೋರ್ಟಲ್ಲಿ ಬೊಮ್ಮುವಿಗೆ ಗಲ್ಲಾಯಿತು. ಗಲ್ಲು ಅಂದರೆ ದ ಹ್ಯಾಂಗ್, ದ ಡೆತ್ ವಾಸ್ ಗಿವನ್, ಹ್ಯಾಂಗ್ ಡೆತ್ ವಾಸ್ ಗಿವನ್ ಟು ಹಿಮ್. ಶಿಕ್ಷೆಯ ತೀರ್ಮಾನ ಪ್ರಕಟವಾದಾಗ ಬೊಮ್ಮು ನಸುನಕ್ಕ. ಸೊ ವೆನ್ ಹಿ ಹರ್ಡ್ ಅಬೌಟ್ ದ ಡಿಸಿಷನ್ ಹಿ ಸ್ಮೈಲ್ಡ್. ಯಾರು? ಬೊಮ್ಮು. ಹಿ ಸ್ಮೈಲ್ಡ್. ತಾನೇ ಪುಣ್ಯವಂತ, ಐ ಆಮ್ ಸೋ ಲಕ್ಕಿ. ಮಾತೃಭೂಮಿಯ ಬಿಡುಗಡೆ ಸಂಗ್ರಾಮದ ಬಲಿದಾನ ನಾನು. ಸೊ ಬಿಕಾಸ್ ಆಫ್ the freedom I struggled for the freedom of my motherland. So this is the sacrifice that I am doing for my motherland, for the freedom of my motherland anta Kattabommu will tell. ಈ ಪುಣ್ಯ ಇನ್ನಾರಿಗೆ ತಾನೇ ಸಿಕ್ಕಿತು? who will get this kind of a lucky, ಯಾರಿಗೆ ಸಿಗುತ್ತೆ ಅಂತ he will be very proud about himself. ಬೊಮ್ಮು ನೇಣು ಕಂಬದೆಡೆಗೆ ನಡೆದು ಹೋದ. ಓಕೆ, ಬೊಮ್ಮು he started walking near that hanging place. ಕಿರೀಟವನ್ನು ಹೊರುತ್ತಿದ್ದ ಶಿರ ಇಂದು ಬರಿದಾಗಿತ್ತು. he was the one who used to wear the crown. Today that head is empty without the crown. ಕೂದಲು ಜಡೆಗಟ್ಟಿತ್ತು. ಕೆನ್ನೆಯ ತುಂಬ ಕಪ್ಪುಗಡ್ಡ ಆವರಿಸಿತ್ತು. ಕೂದಲು ಜಡೆ ಅಂದರೆ ಇಟ್ಸ್ ಅ ಪ್ಲೇಟ್, ಏನಂತಾರೆ, ಫುಲ್ಲನ್ನು ಪ್ಲೇಟ್ ಮಾಡಿದ್ದಾರೆ. ನೆಕ್ಸ್ಟ್, ಕೆನ್ನೆಯ ತುಂಬ ಕಪ್ಪುಗಡ್ಡ, ಅ ಬ್ಲ್ಯಾಕ್ ಬಿಯರ್ಡ್, ಗಡ್ಡ ಅಂದರೆ ಬಿಯರ್ಡ್ ಇದೆ. ಆದರೂ ಮುಖದಲ್ಲಿ ಸಂತೃಪ್ತಿಯ ಮಂದಹಾಸ. ಬಟ್ ಸ್ಟಿಲ್ he has a wonderful smile, a satisfaction in his face. ಕೈಯತ್ತಾರಿನ ಒಂದು ಹುಣಸೆ ಮರಕ್ಕೆ ಹಗ್ಗ ಕಟ್ಟಿದ್ದರು. ಅಲ್ಲಿಗೆ ಬೊಮ್ಮ ನಡೆದು ಬಂದ. ಫಾರ್ ದ ಹುಣಸೆ ಮರ ಅಂದರೆ ಟ್ಯಾಮ್ರಿನ್ ಟ್ರೀಗೆ ದೇ ಹ್ಯಾಡ್ ಪುಟ್ ಅ ರೋಪ್. ಸೊ ದೇರ್ ಕಟ್ಟಬೊಮ್ಮು he came there. ಜನ ಈ ದೃಶ್ಯವನ್ನು ನೋಡಲಾರದೆ ಬೊಬ್ಬಿಡಲಾರಂಭಿಸಿದರು. ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ದ ಪೀಪಲ್. ಸೊ ಪೀಪಲ್ ದೇ ಕುಡಂಟ್ ಸಿ ದಿಸ್ ಇನ್ ದ ಥಿಂಗ್ ಆ್ಯಂಡ್ ದೇ ಸ್ಟಾರ್ಟೆಡ್ ಶೌಟಿಂಗ್, ದೇ ಸ್ಟಾರ್ಟೆಡ್ ಸ್ಕ್ರೀಮಿಂಗ್. ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ದೇ ಆಲ್ಸೋ ಸ್ಟಾರ್ಟೆಡ್ ಕ್ರೈಯಿಂಗ್. ಹುಣಸೆ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂಧನ ಬಿಡಿಸಿದರು. ದೇ ಮೇಡ್ ದ ಕಟ್ಟಬೊಮ್ಮು ಟು ಸ್ಟ್ಯಾಂಡ್ ಬಿಲೋ ದ ಹುಣಸೆ ಮರ, ಟ್ಯಾಮ್ರಿನ್ ಟ್ರೀ, ಆ್ಯಂಡ್ ದೇ ರಿಮೂವ್ ದಟ್ ಬಂಧನ, ದ ಚೈನ್. ಬೊಮ್ಮು ಚಟಕ್ಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ. ಬೊಮ್ಮು ಇಮಿಡಿಯೇಟ್ಲಿ he bent down and he took the sand to his hand. ಪವಿತ್ರ ಮಣ್ಣನ್ನು ಹಣೆಗೆ ಬೆಳೆದುಕೊಂಡು ಹೇಳಿದ. he took that sand and he put to his forehead. then he told, ಅಮ್ಮ, ನನಗೆ ನಿನ್ನ ಬಂಧನ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಅಮ್ಮ, I wanted to see your freedom. ಅಭಿಲಾಷೆ is a wish. I had that wish. I wanted to see you from bandhana mukti. And I wanted you to free from these people, free from the cage. I wanted to see your freedom, amma. ಆದರೆ ಬಟ್ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. because our own people cheated me. because of them it didn't happen today. ಆದರೂ ಚಿಂತೆ ಇಲ್ಲ. but still no worries. ನನ್ನ ಆಸೆ ಬತ್ತಿ ಹೋಗಿಲ್ಲ. my wish didn't die at all. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ. again I will
born, I will take birth in the same land. ನಾಡಿಗಾಗಿ ದುಡಿಯುತ್ತೇನೆ, I will work for this land ಅಂತ ಕಟ್ಟಬೊಮ್ಮು will tell during his hang. ಚಟಕ್ಕಣ್ಣೆ ನೇಂಡಾರವನ್ನು ಹಿಡಿದುಕೊಂಡ, immediately he took that hanging the rope, ಅದಕ್ಕೆ ಮುತ್ತಿಟ್ಟ, he kissed that. ಕುತ್ತಿಗೆಯೊಳಗೆ ಧರಿಸಿಕೊಂಡ, he wore to his neck. ಅಯ್ಯೋ, ವಾತಾವರಣ ಜನರ ಅಳುವಿನಿಂದ ತುಂಬಿತ್ತು, ಗಗನ ಮುಟ್ಟಿತ್ತು. ಎವ್ರಿವೇರ್ ಪೀಪಲ್ ಸ್ಟಾರ್ಟೆಡ್ ಕ್ರೈಯಿಂಗ್. ಗಗನ ಮುಟ್ಟಿತ್ತು ಅಂದರೆ ಇಟ್ ಕುಡ್ ಹಿಯರ್ ಟಿಲ್ ದ ಸ್ಕೈ. ಅಂದರೆ ಪೀಪಲ್ ವೆರ್ ಸೋ ಸ್ಯಾಡ್, ದೇ ವೆರ್ ಸೋ ಸ್ಯಾಡ್ ಆ್ಯಂಡ್ ದೇ ವೆರ್ ಕ್ರೈಯಿಂಗ್. ಎವ್ರಿವೇರ್ ದ ಪೀಪಲ್ ಆರ್ ಕ್ರೈಯಿಂಗ್. ಬೊಮ್ಮು ಶಾಂತವಾಗಿ ಕಣ್ಮುಚ್ಚಿಕೊಂಡು ಸ್ಲೋಲಿ he closed his eye. ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿದ. he prayed for ವೀರ ಜಕ್ಕಮ್ಮ. ಸಾವಿನ ಸಮಯ ಸಮೀಪಿಸಿತು. he neared the time, the death time. ಕಾಲ್ ಕೆಳಗಿನ ಆಸರೆಯನ್ನು ದೂರ ಕೊದ್ದು ತನ್ನಷ್ಟಕ್ಕೆ ತಾನೇ ನೇಣು ಹಗ್ಗಕ್ಕೆ ಇಳಿಬಿದ್ದು ತೂಗಾಡಲಾರಂಭಿಸಿದ. ಸೊ ವಾಟ್ ಹ್ಯಾಪನ್ is usually there is a person next to him. There will be a square kind of a wooden plank which will be placed under the leg. So that will be removed and the people will be hanged. So that's how the hang works. So what happened is the Kattabommu, he didn't allow any of the British officers to do this. He did on himself. He just kicked that wooden plank and he was now in the hang. ತಾನು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದ. He sacrificed his life for the nation, mother nation, India. ಈಗಲೂ ಪಾಂಚಲ ಕುರ್ಚಿಯಲ್ಲಿ ಸ್ತ್ರೀಯರು ಅಲ್ಲಿನ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸುತ್ತಾರೆ. ನೌ ಆಲ್ಸೋ ಇನ್ ಪಾಂಚಲ ಕುರ್ಚಿ the women they put this sand in the milk and they'll make their children to drink because they think that this sand and this land has the bravery of that Kattabommu and they want their child also become like a Kattabommu. It's a kind of a belief that the people believe now also. So idu ಪಾಠ ಕಟ್ಟಬೊಮ್ಮು. So this is the end of the part 4 and the last part of a ಕಟ್ಟಬೊಮ್ಮು. I hope ನಿಮಗೆ ಅರ್ಥ ಆಗಿದೆ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ or write a mail to yashaswikannadavaani@gmail.com. There are 4 parts of this Kattabommu. All the parts will be mentioned in the playlist. Please do check out the 6th standard Tili Kannada playlist for all the lessons and all the video of this Kattabommu also. So thank you so much ಮಕ್ಕಳೇ. ಆ್ಯಂಡ್ ಆಲ್ಸೋ ಮಕ್ಕಳೇ, ಯು ಆಲ್ ನೋ ದಟ್ ನಾನು ಕ್ವೆಶನ್ ಆನ್ಸರ್ಸ್ ಮಾಡೋದಿಲ್ಲ. ಪ್ಲೀಸ್ ಡೂ ಎಕ್ಸಸೈಸಸ್ ಮತ್ತು ಕ್ವೆಶನ್ ಆನ್ಸರ್ಸ್ ಆನ್ ಯುವರ್ ಓನ್ ಅಂತ ಹೇಳ್ತಾ, ನಮಗೇನು ಡೌಟ್ ಇಲ್ಲ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ. ಐ ವಿಲ್ ಮೀಟ್ ಯು ಆಲ್ ವಿತ್ ಒನ್ ಮೋರ್ ಲೆಸನ್ ಅಂತ ಪೊಯಮ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version and this is the one and only book and the first book which is available in the market which is in a colloquial version, just not in a written version. Make use of this book. Along with also follow my Instagram page to get the Spoken Kannada lessons for the adults. I hope this will be very useful for you and the book is in a very affordable price. And for children, there are storybook level 1, level 2, vocabulary book and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also and this will help you in your
gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.